ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ. ನಾನು ಇಷ್ಟು ದಿನ ಬರೀ ಶಾರ್ಟ್ಸ್ ಅಷ್ಟೇ ಮಾಡ್ತಾಯಿದ್ದೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಲಾಂಗ್ ವಿಡಿಯೋ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಕರೆಂಟ್ಲಿ ನನ್ನ ಪೇಜಲ್ಲಿ 2222 ಸಬ್ಸ್ಕ್ರೈಬರ್ಸ್ ಇದ್ದರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬೇಗ ಇಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಇಷ್ಟು ಜನ ಆಗಿರೋದು ತುಂಬ ಖುಷಿಯಾಯಿತು. ಮತ್ತು ಇವತ್ತು ಶುಕ್ರವಾರ, ನನ್ನ ಎಲ್ಲ ದಿನಗಳು ಈ ಥರನೇ ಇರುತ್ತೆ. ನಾನಿವತ್ತು ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಕೆಳಗೆ ಬಂದೆ. ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಹೋಗೋಣ ಅಂಥೇಳಿ ಮೊದಲು ಬಾಗಿಲೆಲ್ಲ ತೊಳ್ಕೊಂಡು ತುಳಸಿ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ರಂಗೋಲಿ ಬಿಟ್ಟು ಒಳಗೆ ಬಂದೆ. ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಮಕ್ಕಳಷ್ಟೇ ಅಲ್ಲದೆ ರೋಡಲ್ಲಿರೋ ಮಕ್ಕಳೆಲ್ಲ ಆಟಾಡ್ತಾರೆ. ಅವರೆಲ್ಲ ಸೇರ್ಕೊಂಡು ಗಲೀಜು ಮಾಡಿಟ್ಟಿದ್ರು. ಅದನ್ನೆಲ್ಲ ಕೆಳಗೆ ಫ್ಲೋರೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ಗೆ ಬಂದೆ. ಕಿಚನ್ ನಾನೇನು ರಾತ್ರಿನೇ ಕ್ಲೀನ್ ಮಾಡಲ್ಲ, ನನ್ನ ಮಗ ಊಟ ಮಾಡೋಕ್ಕೆ ಬಿಡೋದೇ ಹೆಚ್ಚು. ಇನ್ನು ಅದರಲ್ಲಿ ಕ್ಲೀನೆಲ್ಲ ಮಾಡೋದು ದೂರದ ಮಾತು. ಬೆಳಗ್ಗೆ ಎದ್ದು ಅಂದರೆ ಇವಾಗ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿನೇ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಬೆಂಡೆಕಾಯಿ ಹೆಚ್ಚಿಟ್ಟಿದ್ದೆ. ಬೆಳಗ್ಗೆಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ. ಇನ್ನು ನನ್ನ ಹಸ್ಬೆಂಡು ಬೆಂಡೆಕಾಯಿ ಪಲ್ಯ ತಿನ್ನಲ್ಲ, ಅವ್ರಿಗೆ ಅಂಥೇಳಿ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂಥೇಳಿ ಪನ್ನೀರ್ ತೆಗೆದಿಟ್ಟೆ. ಫಸ್ಟು ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಕುಡ್ಕೊಂಡು ಡೇ ಸ್ಟಾರ್ಟ್ ಮಾಡಿದ್ರೆ ಡೇ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಸಮಾಧಾನವಾಗಿ ಕುತ್ಕೊಂಡು ಕುಡಿಯೋಣ ಅಂಥೇಳಿ ರೆಡಿ ಮಾಡ್ಕೊಂಡು ಕುತ್ಕೊಂಡ್ರೆ 1-2 ಸಿಪ್ಪು ಕುಡಿಲಿಲ್ಲ ಅಷ್ಟೇ. ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟ. ಹೋಗಿ ಅವನ್ನ ಕರ್ಕೊಬಂದೆ. ಕರ್ಕೊಬಂದ್ಮೇಲೆ ಅವನ ಕೆಲಸನೇ ಆಗುತ್ತೆ, ಇನ್ನೇನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ ಅವನು. ಅವನಿಗೆ ಫಸ್ಟು ಬ್ರಷ್ ಮಾಡಿಸಿ ಅವನ್ನ ಸಮಾಧಾನವಾಗಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸಿ ಅವ್ನು ಸೆಟಲ್ ಆಗೋ ಥರ ಎದ್ದಿದ ತಕ್ಷಣ ಮಕ್ಕಳು ಸ್ವಲ್ಪ ಆಟ ಮಾಡೋದು ಅಳ್ಳೋದೆಲ್ಲ ಇದ್ದೇ ಇರುತ್ತಲ್ಲ, ಅವನ್ನ ಸಮಾಧಾನ ಮಾಡಿ ಕಿಚನಲ್ಲಿ ಕೂರಿಸ್ಕೊಂಡೆ. ಆಟ ಆಡ್ಕೊಪ್ಪ ಅಂಥೇಳಿ ಚಪಾತಿ ಹಿಟ್ಟೆಲ್ಲ ಕೊಟ್ಟು ಚಪಾತಿ ಮಾಡು ಅಂತ ಅವನು ಆಟ ಆಡ್ತಾಯಿದ್ದ. ಅವನಿಗೆ ಹಾಲು ಕಾಯಿಸ್ಕೊಡೋಣ ಅಂಥೇಳಿ ಅವನಿಗೂ ಹಾಲು ಕಾಯಿಸಿ ಇನ್ನೂ ಕುಡಿಸಿರಲಿಲ್ಲ. ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು. ಅವರು ಬೆಳಗ್ಗೆನೇ ಯೋಗ ಕ್ಲಾಸ್ಗೆ ಹೋಗಿರ್ತಾರೆ. ಇನ್ನು ಅವ್ರು ಬಂದಮೇಲೆ ಅವನು ಅವ್ರ ಜೊತೆ ಆಟ ಆಡೋಕ್ಕೆ ಹೋಗ್ತಾನೆ. ಅವರಿಬ್ಬರು ಆಟ ಆಡ್ಕೊತಾಯಿದ್ರು. ನಾನು ತಿಂಡಿ ಬೇಗ ಪಟ ಅಂತ ಮಾಡೋಣ ಅಂಥೇಳಿ ಬೆಂಡೆಕಾಯಿ ಪಲ್ಯ ಫಸ್ಟ್ ಒಗ್ಗರಣೆಗೆ ಇಟ್ಕೊಂಡೆ. ಈ ಕಡೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂಥೇಳಿ ಗೋಡಂಬಿನೂ ನೆನೆ ಹಾಕ್ಕೊಂಡೆ. ಬೆಂಡೆಕಾಯಿ ಪಲ್ಯ ಹಾಕ್ತಾ ಇರುವಾಗಲೇ ಪನ್ನೀರ್ ಬಟರ್ ಮಸಾಲನೂ ಮಾಡೋಣ ಅಂಥೇಳಿ ಪನ್ನೀರನ್ನ ಇಲ್ಲಿ ನಾನು ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾಯಿದ್ದೆ. ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡ್ತಾಯಿದ್ದೀನಿ. ನನಗೆ 2 ಪಲ್ಯ ಮಾಡೋಕ್ಕೆ ಬೇಜಾರಾಗುತ್ತೆ, ನಂಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈಸಿಯಾಗಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ ಬಟರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಪನ್ನೀರ್ ಕ್ಯೂಬ್ಸ್ ಹಾಕ್ಕೊಂಡು ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕು. ಇನ್ನು ರುಬ್ಬಕ್ಕೆ ಅಂಥೇಳಿ ನೆನೆಸಿಟ್ಟಿರೋ ಗೋಡಂಬಿ, 2 ಟೊಮ್ಯಾಟೊ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗಿತ್ತು, ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೊಂಡೆ. ಒಗ್ಗರಣೆ ಹಾಕೋಕ್ಕೆ ಸೇಮ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಸೇಮ್ ಪ್ಯಾನ್ಗೆ ಎಣ್ಣೆ, ಜೀರಿಗೆ, 1-2 ಬ್ಯಾಡಗೆ ಮೆಣಸಿನ್ಕಾಯಿ, 1-2 ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಟೊಮ್ಯಾಟೊ ಗೋಡಂಬಿದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಹಸಿ ವಾಸನೆ ಹೋದ್ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಹಾಕಿ ಅದು ನೀರು ಹಾಕಿದ್ಮೇಲೆ ಚೆನ್ನಾಗಿ ಬೆಂದು ಗಟ್ಟಿಗಾದ್ಮೇಲೆ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದು ಪನ್ನೀರನ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಹಾಕಿ ಗಾರ್ನಿಷ್ ಮಾಡಿದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಇನ್ನು ಇವತ್ತು ಶುಕ್ರವಾರ ಆದ್ದರಿಂದ ಪೂಜೆ ಮಾಡಬೇಕಾಗಿತ್ತು. ಇವತ್ತು ನಮ್ಮ ಮನೆ ವಾರ. ನಾನೇನು ಪೂಜೆ ಮಾಡಲ್ಲ, ನನ್ನ ಮಗ ಪೂಜೆ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ನಮ್ಮ ಅತ್ತೆನೇ ಮಾಡ್ಕೋತಾರೆ. ಇನ್ನು ಅವರು ಊಟಕ್ಕೆ ಅಂದರೆ ಸೊಪ್ಪು ಬಿಡಿಸ್ಕೊತಾಯಿದ್ರು ಮಧ್ಯಾಹ್ನದ ಅಡುಗೆಗೆ. ಹಂಗೆ ಪೂಜೆಗೂ ರೆಡಿ ಮಾಡ್ಕೋತಾರೆ ಇವಾಗ ಅವರು. ನಾನು ಅಷ್ಟರಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಿ 2 ಪಲ್ಯ ಮಾಡಿ ಮುಗಿಸಿ ನನ್ನ ಮಗನೂ ನೋಡಿಕೊಂಡು ಗ್ಯಾಪಲ್ಲಿ ಹಾಗೆ ಎಲ್ರಿಗೂ ಚಪಾತಿ ಹಾಕ್ಕೊಟ್ಟೆ. ಎಲ್ರದ್ದು ತಿಂಡಿ ಆದಮೇಲೆ ಇನ್ನು ಕಿಚನ್ ಕ್ಲೀನಿಂಗ್ ಕೆಲಸ. ಕಿಚನ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಆಂಟಿನೇ ಬಂದರು. ಇನ್ನು ಅವ್ರಿಗೂ ಎಲ್ಲ ಪಾತ್ರೆ ಎಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ಕಿಚನ್ ಕೆಲಸ ಮುಗಿಸಿ ಆಚೆ ಬಂದೆ. ಇನ್ನು ಫ್ರೆಶ್ ಅಪ್ ಆಗಬೇಕು. ಇನ್ನು ನಮ್ಮ ಅತ್ತೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊನ್ಗನೆ ಸೊಪ್ಪು ಹಾಕಿ ಬಸ್ಸಾರು ಮಾಡೋಕ್ಕೆ ಅಂತ ಬಂದರು ಅಡುಗೆ ಮಾಡೋಕ್ಕೆ. ನಾನು ಸೊಪ್ಪೆಲ್ಲ ತೊಳ್ಕೊಟ್ಟೆ. ಇನ್ನು ಈ ಸಾಂಬಾರು ಮಾಡೋಕ್ಕೆ ಮೊದಲು ಬೇಳೆ ಬೇಯಿಸ್ಕೋಬೇಕು. ಬೇಳೆ ಬೇಯೋಕ್ಕಿಟ್ಮೇಲೆ 1-2 ಅವರ್ ನೆನೆಸಿರೋ ಹಲಸಂಡೆ ಕಾಳನ್ನ ಇನ್ನೊಂದು ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯೋಕೆ ಇಟ್ಕೋಬೇಕು. ಇದು ಕುದೀತಾ ಇದೆ ಅನ್ನೋ ಸ್ಟೇಜಲ್ಲಿ ಅದಕ್ಕೆ ತೊಳೆದಿರೋ ಸೊಪ್ಪು ಹಾಕ್ಕೋಬೇಕು.
ಸೊಪ್ಪು ಇದು ಹೊನ್ಗನೆ ಸೊಪ್ಪು ಯೂಶ್ವಲಿ ಎಲ್ರಿಗೂ ಗೊತ್ತು ಅನ್ಕೋತೀನಿ. ಸೊಪ್ಪೆಲ್ಲ ಹಾಕೊಂಡಾದ್ಮೇಲೆ ಉಪ್ಪು ಹಾಕಿ ಅದನ್ನು ಬೇಯಕ್ಕಿಡಬೇಕು. ಸೊಪ್ಪು ಬೇಯ್ತಾ ಇದೆ ಅನ್ನೋವಾಗ ಇನ್ನೊಂದು ಕಡೆ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೋಬೇಕು. 1 ಈರುಳ್ಳಿ 1 ಬೆಳ್ಳುಳ್ಳಿ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಳ್ಳೋದನ್ನ ನಮ್ಮತ್ತೆ ಮೊದಲೇ ಸುಟ್ಟಿಟ್ಬಿಟ್ಟಿದ್ರು, ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. 1 ಈರುಳ್ಳಿ 1 ಬೆಳ್ಳುಳ್ಳಿ ಸುಟ್ಕೋಬೇಕು ಡೈರೆಕ್ಟ್ ಸ್ಟವ್ ಮೇಲೆ. ಇದಾದಮೇಲೆ ಖಾರಕ್ಕೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಕಲರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಇದಷ್ಟನ್ನು ಸುಟ್ಕೋಬೇಕು. ಆಮೇಲೆ ಮಿಕ್ಸರ್ ಜಾರ್ಗೆ ರುಬ್ಬಕ್ಕೆ ತೆಂಗಿನಕಾಯಿ ತುರಿ, ಏನು ಈರುಳ್ಳಿ ಬೆಳ್ಳುಳ್ಳಿ ಒಂದೊಂದು ಸುಟ್ಕೊಂಡಿದ್ವಿ ಅದು, ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ, ಆಮೇಲೆ ಸುಟ್ಕೊಂಡಿರೋ ಮೆಣಸಿನ್ಕಾಯಿ. ಇದಾದಮೇಲೆ ಜೀರಿಗೆ, 1 ಅರ್ಧ ಟೊಮ್ಯಾಟೊ, ಆಮೇಲೆ ನೆನೆಸ್ಕೊಂಡಿರೋ ಹುಣಸೆಹಣ್ಣು ಇದಷ್ಟನ್ನು ಹಾಕಿ ರುಬ್ಕೋಬೇಕು. ಅದನ್ನು ರುಬ್ಬಾದ್ಮೇಲೆ ಏನು ಬೇಳೆ ಬೇಯಿಸ್ಕೊಂಡಿರ್ತೀವಿ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಮಸಾಲೆ ರೆಡಿ ಮಾಡ್ಕೋಬೇಕು. ಇನ್ನು ಈ ಕಡೆ ಮಸಾಲೆ ರುಬ್ಕೊಳ್ಳೋಷ್ಟರಲ್ಲಿ ಸೊಪ್ಪು ಬೆಂದಿತ್ತು. ಇನ್ನು ಈ ಕಡೆ ಜರ್ಡಿ ಏನದು ಸ್ಟ್ರೈನರಲ್ಲಿ ಸೊಪ್ಪು ಕಾಳನ್ನ ಸೋಸಿಟ್ಕೋಬೇಕು. ಇನ್ನು ಬೇಯಿಸ್ಕೊಂಡಿದ್ದ ಬೇಳೆ ಏನಿತ್ತು ಅದನ್ನು ಇದರಲ್ಲೇ ಹಾಕಿ ನೀರು ಸೋರ್ಕೊಳ್ಳೋಕೆ ಬಿಡಬೇಕು. ಅದು ನೀರು ಸೋರ್ಕೊಂಡಿದ್ದಾದಮೇಲೆ ಈ ಕಡೆ ಒಗ್ಗರಣೆಗೆ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಅಂದರೆ ನಮ್ಮನೆ ಈ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಇಷ್ಟಪಡ್ತಾರೆ ತಿನ್ನೋಕ್ಕೆ ಸಾಂಬಾರಿರೋದನ್ನ. ಹಂಗೆ ಸ್ವಲ್ಪ ಈರುಳ್ಳಿ, ಏನು ಮಸಾಲೆ ರುಬ್ಕೊಂಡಿದ್ವಿ ಅದನ್ನು ಹಾಕಿ, ಸೊಪ್ಪು ಬೇಯಿಸಿರೋ ನೀರಿತ್ತಲ್ಲ ಅದನ್ನು ಹಾಕಿ, ಹಂಗೆ ಜಾರನ್ನ ತೊಳೆದಿರೋ ನೀರು ಹಾಕಿ, ಸೊ ಎಲ್ಲ ನೀರು ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮನೆ ಸಾಂಬಾರು ತೆಳ್ಳಗಿದ್ರೇ ಇಷ್ಟಪಡ್ತಾರೆ, ಹಾಗಾಗಿ ಸ್ವಲ್ಪ ನಾವು ತೆಳ್ಳಗೆ ಮಾಡ್ತೀವಿ. ಇದಾದಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕಿ ಸಾಂಬಾರನ್ನ ಕುದಿಯೋಕ್ಕೆ ಬಿಡಬೇಕು. ಇನ್ನು ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದಾರೆ. ಈ ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ, ಉಪ್ಪು ಇದಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೋಬೇಕು. ತೆಂಗಿನಕಾಯಿ ತುರಿ ಈಗ ಆಲ್ರೆಡಿ ಏನು ಸೊಪ್ಪು ಸೋರಿ ಇಟ್ಟಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯನೂ ರೆಡಿ ಆಗುತ್ತೆ. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಇವತ್ತು ನನ್ನ ಬರ್ಡೇ ಇತ್ತು, ಹಂಗೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಕೇಕು, ಫ್ಲವರ್ಸ್ ಎಲ್ಲ ತರಿಸಿದ್ರು ನಮ್ಮ ಮನೆಯಲ್ಲಿ. ನನ್ನ ಹಸ್ಬೆಂಡ್ 1 ಕೇಕು, ನನ್ನ ಸಿಸ್ಟರ್ ಇನ್ ಲಾ 1 ಕೇಕ್ ಎಲ್ಲ ತೊಗೊಬಂದಿದ್ರು. ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ, ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮುಗಿಸಿದ್ವಿ. ಇವತ್ತಿನ ಡೇ ಹೀಗಿತ್ತು.